ನಮಸ್ಕಾರ ವೀಕ್ಷಕರೇ, ನಿಮಗೆ ಮಂಗಳಾದೇವಿ ಸ್ಪೆಷಲ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ಈ ವಿಡಿಯೋದಲ್ಲಿ ನಾನು ಕಡಲೆಬೇಳೆ ಮಸಾಲೆ ವಡೆ ಹೇಗೆ ಮಾಡ್ತಾರೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋ ವೀಕ್ಷಕರಿಗೆ ಧನ್ಯವಾದಗಳು. ಮೊದಲಿಗೆ ನಾನಿಲ್ಲಿ 1 ಕಪ್ ಕಡಲೆಬೇಳೆ ಮತ್ತು 2 ಸ್ಪೂನು ಅಕ್ಕಿಯನ್ನು ತೆಗೆದುಕೊಂಡ್ಬಿಟ್ಟು ಒಂದು ಬೇಸನ್ನೊಳಗಡೆ ನೀರು ಹಾಕಿಬಿಟ್ಟು ಚೆನ್ನಾಗಿ ವಾಶ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಇರ್ತಾರೆ ವಾಶ್ ಮಾಡಿ, ಮತ್ತು 3 ಅವರ್ಸು ಕಡಲೆಬೇಳೆಯನ್ನು ನೆನೆಸಿಡಿ. ಕಡಲೆಬೇಳೆ ನೆನೆದ ಮೇಲೆ ಒಂದು ಬೇಸನ್ನೊಳಗಡೆ ನೀರನ್ನು ಸಂಪೂರ್ಣವಾಗಿ ಬಸಿದ್ಬಿಡಿ. ನಂತರ ಇದಕ್ಕೆ ಮಸಾಲೆಗೆ ಒಂದು 5 ಹಸಿಮೆಣಸಿನ್ಕಾಯಿ, 1 ಸ್ಪೂನ್ ಜೀರಿಗೆ, 2 ಇಂಚು ಶುಂಠಿ, ಲವಂಗ ಮತ್ತು ಬೆಳ್ಳುಳ್ಳಿಯನ್ನು ಸಹ ನಾನು ಸೇರಿಸಿದ್ದೀನಿ. ಮತ್ತು ತರಿಯಾಗಿ ರುಬ್ಬಿಕೊಂಡು ಆ ಮಸಾಲೆಯನ್ನು ಈಗ ಕಡಲೆಬೇಳೆಯನ್ನು ಸಹ ಮಿಕ್ಸಿ ಜಾರ್ ಒಳಗಡೆ ಹಾಕಿಬಿಟ್ಟು ಸ್ವಲ್ಪನೂ ನೀರನ್ನು ಹಾಕಿ ಇದನ್ನು ತರಿಯಾಗಿ ರುಬ್ಕೋಬೇಕು ಮಿಕ್ಸಿ ಜಾರ್ ಒಳಗಡೆ. ನೋಡಿ, ಈ ರೀತಿ ಸ್ವಲ್ಪ ಬೇಳೆ ಸ್ವಲ್ಪ ಪೇಸ್ಟ್ ಥರ ಈ ರೀತಿ ಮಿಕ್ಸಾಗಿ ನಾವು ರುಬ್ಕೋಬೇಕು ಮಿಕ್ಸಿ ಜಾರಲ್ಲಿ. ನೀರನ್ನು ಎಷ್ಟು ಹಾಕ್ತೀರಿ. ನಂತರ ನಾನಿಲ್ಲಿ ಈ ರೀತಿ ತೆಗೆದಿದ್ದೀನಿ ಒಂದು ಬೇಸನ್ ಒಳಗಡೆ ರುಬ್ಬಿದಂಥ ವಡೆಯನ್ನು, ಮಸಾಲೆಯನ್ನು. ನಂತರ ಇದಕ್ಕೆ ಉಳಿದ ಕಡಲೆಬೇಳೆಯನ್ನು ಸಹ ನಾನಿಲ್ಲಿ ಮತ್ತೆ ಮಿಕ್ಸಿ ಜಾರ್ ಒಳಗಡೆ ಈ ರೀತಿಯಾಗಿ ಪೇಸ್ಟ್ ರುಬ್ಕೊಂಡಿದ್ದೀನಿ. ನಂತರ ರುಬ್ಬಿದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ನಾನಿಲ್ಲಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಮಸಾಲೆ ಒಳಗೆ ರುಚಿಗೆ ತಕ್ಕಷ್ಟು 1 ಸ್ಪೂನ್ ಉಪ್ಪನ್ನು ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ನಂತರ ಇದಕ್ಕೆ ಒಂದು ಚಿಟಿಕೆಯಷ್ಟು ಹಿಂಗನ್ನು ಸೇರಿಸ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಕಿದ್ರೆ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಹಿಂಗನ್ನು. ನಂತರ ಇದಕ್ಕೆ ಕಟ್ ಮಾಡಿರುವ 2 ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಕೊತ್ತಂಬರಿ, ಕರಿಬೇವು ಸೊಪ್ಪನ್ನು ಸಹ ನಾನಿಲ್ಲಿ ರುಬ್ಬಿದಂಥ ಕಡಲೆಬೇಳೆಗೆ ಉಪ್ಪಿಗೆ ಸೇರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಎಲ್ಲ ಉಪ್ಪು, ಹಿಂಗು ಮತ್ತು ಈರುಳ್ಳಿ ಎಲ್ಲವನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ನಾನಿಲ್ಲಿ ವಡೆ ಮಾಡ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಂಡ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ವಡೆ ತಟ್ಕೊಳ್ಳೋದಕ್ಕೆ ಮೊದಲಿಗೆ ನಾನಿಲ್ಲಿ ಚಿಕ್ಕ ಬಾಲ್ಸ್ ಥರ ಇದನ್ನು ಉಂಡೆಗಳ ಶೇಪಲ್ಲಿ ಮಾಡಿಟ್ಕೊತಾ ಇದ್ದೀನಿ ಒಂದು ತಟ್ಟೆ ಒಳಗಡೆ. ಈ ರೀತಿ ಮಾಡಿಕೊಂಡ್ರೆ ನಾವು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡುವಾಗ ತುಂಬ ಈಸಿ ಆಗುತ್ತೆ. ನೋಡಿ, ಈ ರೀತಿ ವಡೆಯನ್ನು ಅಂಗೈಯಲ್ಲಿ ತಟ್ಬಿಟ್ಟು ಎಣ್ಣೆ ತುಂಬ ಚೆನ್ನಾಗಿ ಕಾದಿರಬೇಕು. ಹೈ ಫ್ಲೇಮಲ್ಲಿ ಈ ರೀತಿ ತಟ್ಬಿಟ್ಟು ಮಸಾಲೆ ವಡೆಗಳನ್ನು ಅಥವಾ ಆಂಬೊಡೆಯನ್ನು ಈ ರೀತಿ ಎಣ್ಣೆ ಒಳಗಡೆ ನಿಧಾನಕ್ಕೆ ಹಾಕಬೇಕು. ಇದು ಚೆನ್ನಾಗಿ ಫ್ರೈ ಆಗುತ್ತೆ. ಈ ವಡೆಗಳು ಎಣ್ಣೆ ಒಳಗಡೆ ಡೀಪ್ ಫ್ರೈ ಆಗೋದಕ್ಕೆ ಸುಮಾರು ಒಂದು 5 ರಿಂದ 6 ನಿಮಿಷದವರೆಗೂ ಸಮಯ ತೆಗೆದುಕೊಳ್ಳುತ್ತೆ. ನೋಡಿ, ಬಬಲ್ಸ್ ಎಲ್ಲ ಕಡಿಮೆ ಆದಮೇಲೆ ನಾವು ಈ ವಡೆಗಳನ್ನು ತಿರುವಿ ಹಾಕಿಬಿಟ್ಟು ಮತ್ತೆ ಡೀಪ್ ಫ್ರೈ ಮಾಡ್ಕೋಬೇಕು. ಈ ರೀತಿ ನೋಡಿ, ಈ ರೀತಿ ಒಂಬಣ್ಣ ಬರೋವರೆಗೂ ನಾವು ಇದನ್ನು ಎಣ್ಣೆ ಒಳಗಡೆ ಡೀಪ್ ಫ್ರೈ ಮಾಡ್ಕೋಬೇಕು. ನೋಡಿ, ಕಲರೆಲ್ಲ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರ್ತಾಯಿದೆ. ಈ ವಡೆಗಳು ಕಲರೆಲ್ಲ ಒಂಬಣ್ಣ ರೀತಿಯಲ್ಲಿ ತಿರುಗುತ್ತೆ. ನೋಡಿ, ಇದು ತಿನ್ನೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಕಡಲೆಬೇಳೆ ಮಸಾಲೆ ವಡೆ ಅಥವಾ ಆಂಬೊಡೆ ಹಬ್ಬಗಳಲ್ಲಿ, ಫಂಕ್ಷನ್ಗಳಲ್ಲಿ ಅಥವಾ ಸಾಯಂಕಾಲ ಸ್ನ್ಯಾಕ್ಸ್ಗೆ ಈ ರೀತಿ ಮಾಡ್ಕೋಬೋದು. ಮಕ್ಕಳು ತುಂಬಾ ಇಷ್ಟಪಡ್ತಾರೆ. ಮತ್ತು ನಾನು 2ನೇ ಸಾರಿ ವಡೆಗಳನ್ನು ತಟ್ಟಿಬಿಟ್ಟು ಎಣ್ಣೆ ಒಳಗಡೆ ಡೀಪ್ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಡೀಪ್ ಫ್ರೈ ಮಾಡ್ಕೋಬೇಕು. 1 ಕಪ್ ಕಡಲೆಬೇಳೆಯಲ್ಲಿ ಸುಮಾರು ಒಂದು 20 ವಡೆಗಳಾಗುತ್ತೆ. ಈ ಗಾತ್ರದಲ್ಲಿ ಇದು ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ರೋ ದಯವಿಟ್ಟು ಇದನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು. ಈ ರೆಸಿಪಿ ನಿಮಗೆ ಇಷ್ಟವಾದರೆ ನೋಡಿ, ಈ ರೀತಿ ಕಲರ್ ಬಂದ ಮೇಲೆ ನಾವು ಎಣ್ಣೆಯಿಂದ ತೆಗಿಬೇಕು. ನೋಡಿ, ಬಿಸಿಯಾದ ರುಚಿಕರವಾದ ಆಂಬೊಡೆ ಮನೆಯಲ್ಲೇ ಮಾಡಿಕೊಳ್ಳಿ. ತುಂಬಾ ಹೆಲ್ತಿಯಾಗಿರುತ್ತೆ. ಮನೇಲಿ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗೂ ಇರುತ್ತೆ. ನೀವು ಸಹ ಈ ರೆಸಿಪಿಯನ್ನು ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ನನಗೆ ತಿಳಿಸಿ ಕಮೆಂಟ್ಸ್ ಮೂಲಕ. ನೋಡಿ, ಈ ರೀತಿಯಾಗಿ ಬಂದಿದೆ ವಡೆಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ನಮಸ್ಕಾರ ವೀಕ್ಷಕರೇ.